ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತೆರವು ಕಾರ್ಯಾಚರಣೆ 12 ದಿನಗಳಿಂದ ಮುಂದುವರೆದಿರುವಂಥದ್ದು. ಈಗಾಗಲೇ ಶಾಸಕರಾದಿಯಾಗಿ ಸಂಸದರು, ಸಚಿವರು, ಎಲ್ಲರೂ ಮಾಜಿ ಶಾಸಕರು ಕೂಡ ಈಗಾಗಲೇ ಕಾರ್ಯಾಚರಣೆಯ ಒಂದು ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ಇವತ್ತು ನಾಪತ್ತೆಯಾದಂಥ ಜಗನ್ನಾಥ್ ನಾಯ್ಕ್ ಅವರ ಕುಟುಂಬವನ್ನು ಮಾಜಿ ಶಾಸಕಿಯಾದಂಥ ರೂಪಾಲಿ ನಾಯ್ಕರವರು ಕೂಡ ಭೇಟಿ ಮಾಡಿದ್ದಾರೆ. ಅವರ ಕುಟುಂಬದವರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡಲು ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ಆಗಬಾರದ ಒಂದು ದುರ್ಘಟನೆ ಆಗಿ ಹೋಗಿದೆ. ಎಲ್ಲರೂ ಕೂಡ ಒಂದು ರೀತಿಯ ಶೋಕ ಸಾಗರದಲ್ಲಿ ಇದ್ದಿರುವಂಥದ್ದು. ಇನ್ನು ಅಂಕೋಲದ ಇಬ್ಬರು ಕೂಡ ಮತ್ತು ಕೇರಳ ಮೂಲದ ಲಾರಿ ಚಾಲಕ ಸೇರಿ ಇನ್ನು 3 ಶೋಧ ಕೂಡ ನಡೆದಿದೆ. ಇವತ್ತು ಕೂಡ ಸಾಂತ್ವನ ಹೇಳಿದರೆ ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಭಾಳ ದುಃಖ ಆಗ್ತಾ ಇದೆ. ಇದು ನನ್ನ ಕ್ಷೇತ್ರ ಕೂಡ ಹೌದು. ಯಾಕಂದರೆ ನಾನು ಹಿಂದೆ MLA ಆಗಿದ್ದಾಗ ಈ ಕಡೆ ಉಳುವನಂಥ ಗ್ರಾಮದಲ್ಲಿ ಸುಮಾರು ನಮ್ಮ ಯಡಿಯೂರಪ್ಪಜಿಯವರ ಒಂದು ನೇತೃತ್ವದಲ್ಲಿ ಉಪ್ಪು ನೀರು ತಡೆಗೋಡೆಗೆ ಒಂದು 12 ಕೋಟಿ ರೂಪಾಯಿ ಹಾಕಿದರು. ಸೇಮ್ ಇದೇ ಶಿರೂರು ಗ್ರಾಮದಲ್ಲಿ ಮೇಲ್ಗಡೆಯಿಂದ ಈ ಗುಡ್ಡ ಕುಸಿತ ಆಗಿದೆ. ಸುಮಾರು ಒಂದು 10-11 ಜನ ಇಲ್ಲಿ ಹಸುನುಗಿ ಇರುವಂಥದ್ದು. ಅದರಲ್ಲಿ 8 ಜನ ಬಾಡಿ ಸಿಕ್ಕಿದೆ. ಅದರಲ್ಲಿ ಇನ್ನೂ 3 ಜನರ ಬಾಡಿ. ಈಗ ನಾವು ಜಗನ್ನಾಥ್ ಅಣ್ಣರವ್ರ ಮನೆಗೆ ಬಂದಿದ್ವಿ. ಅವರು ಹೆಣ್ಮಕ್ಳು ಇದ್ದಾರೆ. 3 ಮಕ್ಕಳಿಗೆ ನೋಡಿದ್ರೆ ಹೊಟ್ಟೆ ಉರಿ ಆಗ್ತಾ ಇದೆ. ಇನ್ನು ಅವರು 12 ದಿವಸ ಆದರೂ ಬಾಡಿ ಸಿಗಲಿಲ್ಲ ಅಂತ ಭಾಳ ಬೇಜಾರು ಮಾಡ್ತಾ ಇದ್ದಾರೆ. ಅದರಲ್ಲಿ ಈ 3 ಜನರಲ್ಲಿ ಒಬ್ಬರು ಕೇರಳ ಚಾಲಕರಂಥ ಅರ್ಜುನ್ರವರು, ಮತ್ತೊಬ್ಬರು ಲೋಕೇಶ್ ಅಂತ. ಈಗಾಗಲೇ ಹೇಳಬೇಕಂದ್ರೆ ಹೋಸಲ ಅರ್ಧ ಬಾಡಿ ಸಹ ಸಿಕ್ಕಿದೆ ತಮಿಳ್ನಾಡ್ರವ್ರದ್ದು. ಅದು ಅರ್ಧ ಬಾಡಿ ಸಹ ಅವರು ತಗೊಂಡು ಹೋಗಿದ್ದಾರೆ. ಅಂದರೆ 3.5 ಭಾಗ ನಮಗೆ ಇನ್ನೂ ಬಾಡಿಗಳು ಸಿಗಬೇಕಾಗಿರೋದ್ರಿಂದ ನಮ್ಮ ಕೇಂದ್ರದಿಂದ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಈಗಾಗಲೇ ನಮ್ಮ ಸೀಬರ್ಡು ಮತ್ತು NDRF ತಂಡ ಮತ್ತು ನಾವು ಫಸ್ಟ್ ಡೇನೇ ನಾವು ಇಲ್ಲಿ ನಮ್ಮ ಸಂಸದರು ಕಾಗೇರಿ ಸರ್ ಅವರು ನಾವೆಲ್ಲರೂ ಫಸ್ಟ್ ಡೇನೇ ಬಂದಾಗ NDRF ತಂಡ ಆವಾಗಲೇ ಹಾಜರಿತ್ತು. ಮತ್ತು ಕೇಂದ್ರದಿಂದ ಮಿಲಿಟ್ರಿ ಟೀಮ್ಗಳನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ಭಾಳ ತ್ವರಿತಗತಿಯಲ್ಲಿ ಕೆಲಸಗಳಾಗ್ತಾಯಿದೆ. ರಾಜ್ಯ ಸರ್ಕಾರ ಕೂಡ ಸಹಕಾರ ಕೊಡ್ತಾ ಇದೆ. ಎಲ್ಲ ಜನಪ್ರತಿನಿಧಿಗಳು ಕೂಡ ಜಿಲ್ಲಾಡಳಿತ ಕೆಲಸ ಮಾಡ್ತಾಯಿದೆ. ತಾವುಗಳು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಭಾಳ ದಿವಸದಿಂದ ತಾವು ಇಲ್ಲಿ ತಂಗಿದ್ದೀರಿ. ಇರುವಂಥ ಸ್ಥಳವೂ ಕೂಡ ಇನ್ನೂ ಹೆದರಿಕೆ ಆಗುವಂಥ ಸ್ಥಳ ಆಗಿದೆ. ಯಾರು ನಿಂತ್ಕೊಳ್ಳಿಕ್ಕೆ ಮತ್ತು ಯಾರಿಗೆ ಅಂದರೆ ಜಿಲ್ಲಾಡಳಿತ ಯಾರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ಪ್ಲೇಸಸ್. ಯಾಕಂದರೆ ಮತ್ತೆ ಗುಡ್ಡ ಕುಸಿತ ಆಗೋ ಒಂದು ಸಂಭವ ಇರೋದ್ರಿಂದ ಈಗಿರೋ ವಾತಾವರಣ ಏನಿದೆ ಅಂದರೆ ಈ ಒಂದು ಗುಡ್ಡ ಕುಸಿತದಿಂದ ಮಧ್ಯದಲ್ಲಿ ಗಂಗಾವಳಿ ನದಿಯಲ್ಲಿ ಆ ಗುಡ್ಡನೇ ಬಿದ್ದಿರೋದ್ರಿಂದ ಎಲ್ಲ ಮನೆಗಳು, ಟ್ಯಾಂಕರ್, ಗಾಡಿಗಳನ್ನು ಕೊಚ್ಕೊಂಡು ಹೋಗಿ ಮಧ್ಯಭಾಗದಲ್ಲಿ ಬಿದ್ದಿರೋದ್ರಿಂದ ಕೆಲವು ಅಲ್ಲಿ ಅವರು 3 ಜನರ ಅಲ್ಲಿ ಏನು ಬಾಡಿ ಅಲ್ಲಿ ಇರಬಹುದು ಅನ್ನೋದು, ಬಾಡಿ ಅಂತಲ್ಲ ಅವರು ಅಲ್ಲೇ ಇರಬಹುದಂತ ಒಂದು ಊಹೆ ಮಾಡಲಾಗಿದೆ. ಗಾಡಿದ ಒಂದು ನಿಶಾನೆ ಸಹ ಸಿಕ್ಕಿದೆ. ಸಂಜೆ ಹೊತ್ತಿಗಷ್ಟಿಗೆ ನೆವಲ್ ಬೇಸ್ ಇನ್ನೂ ತ್ವರಿತಗತಿಯಲ್ಲಿ ಮತ್ತೆ ಹೊಸ ಟೆಕ್ನಾಲಜಿ ಪ್ರಕಾರ ಯಾವ ರೀತಿಯಲ್ಲಿ ಅವರನ್ನು ತೊಗೊಳ್ಬೇಕು ಅನ್ನೋದು ಟಗ್ ಒಂದು ವ್ಯವಹಾರದಲ್ಲಿ ಇವತ್ತು ಸಂಜೆ 5 ಗಂಟೆ ಒಳಗೆ ಅದು ಕೂಡ ಮುಟ್ತಾ ಇದೆ. ಉಡುಪಿಯಿಂದ ಒಂದು ತಂಡ, ಯಾವುದೋ ಒಂದು ತಂಡ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇರಲಿ, ಜನಪ್ರತಿನಿಧಿ ಎಲ್ಲರೂ ಕೆಲಸ ಮಾಡಿ ಅವರಿಗೆ ಒಂದು ಸಲ ಅವರ ಪಾಲಕರ ಎದುರು ಆ ಬಾಡಿಯನ್ನು ತಂದುಕೊಂಡು ಅವರ ಮನೆಯವರು, ಧರ್ಮಪತ್ನಿಯವರು ಇಲ್ಲಿ ನೋಡ್ತಾ ಇದ್ದೇವೆ. ಅವರು ಭಾಳ ದುಃಖದಲ್ಲಿ ಇರುವಂಥ ಸನ್ನಿವೇಶ. ನಾವೆಲ್ಲ ಭಾಳ ಬೇಜಾರಿನಲ್ಲೂ ಕೂಡ ಇದೆ. ಅವರಿಗೆ ಸಪೋರ್ಟಾಗಿ ನಾವು ನಿಂತ್ಕೊಳ್ತೇವೆ. ರಾಜ್ಯ ಸರ್ಕಾರಕ್ಕೆ ನಮ್ಮದೊಂದು ಸಲಹೆ ಏನಂದರೆ, ಇಂಥ ಒಂದು ಕಾಲದಲ್ಲಿ ಯಾರೂ ಕೂಡ ಅಂದರೆ ಇವತ್ತು ಗೊತ್ತಾಗಿದೆ 11 ಜನ ತೀರ್ಕೊಂಡಿದ್ದಾರೆ. ತಕ್ಷಣ ಅವರಿಗೆ ಪರಿಹಾರ ಕೊಡುವುದಂತ ಮಾಡಬೇಕು. ಆದೇಶ ಸುತ್ತೋಲೆಗಳು ಬರ್ತಾನೆ ಇರ್ತದೆ. ಈ ಹಿಂದಿನ ಆದೇಶ ಮುಖ್ಯಮಂತ್ರಿಯವರು ನಮ್ಮ ಯಡಿಯೂರಪ್ಪಜಿಯವರು ಇರಬೇಕಾದ್ರೆ ಮನೆಗೆ ನೀರು ಹೋಗಿದ್ರೆ 10,000 ಕೊಡ್ತಾಯಿದ್ರು. ಆಮೇಲೆ 5,000 ಮನೆ ಸಂಪೂರ್ಣ ಹೋಗಿದ್ದವ್ರಿಗೆ 5 ಲಕ್ಷವನ್ನು 5 ಲಕ್ಷ ಕೊಡ್ತಾಯಿದ್ರು. ಆದರೆ ಈಗ ಅವರು 1,20,000 ಮನೆ ಕೊಟ್ಟಿದ್ದಾರೆ. ಮತ್ತು 5,000ವನ್ನು ಮನೆಯೊಳಗೆ ನೀರು ಉಕ್ಕಿದವ್ರಿಗೆ ಕೊಟ್ಟಿದ್ದಾರೆ. ಅದು ಎಲ್ತಕ್ಕೂ ಸಾಲೋದಿಲ್ಲ. ಅವರು ಬೆಡ್ಶೀಟ್ ಇರಲಿ, ಚಾಪೆ ಹಿಡಿದು ಎಲ್ಲನೂ ಪಾತ್ರೆಗಳು ನೀರಲ್ಲಿ ಕೊಂಚ್ಕೊಂಡು ಹೋಗಿರುವಂಥದ್ದು. ಅಟ್ಲೀಸ್ಟ್ ಅವರಿಗೆ ಒಂದು ದಿವಸದಾದರೂ ಅಡುಗೆ ಮಾಡಿ ತಿನ್ನಲಿಕ್ಕೆ ಅವರಿಗೆ ಹಣ ಉಪಯೋಗ ಆಗ್ತದೆ. ಇಂಥ ಒಂದು ಬಡ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಕಾರ್ಯಕ್ಕೆಲ್ಲ ಭಾಳ ಹಣವನ್ನು ವ್ಯವಸ್ಥೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಈಗ ಜಗನ್ನಾಥನವರು ಇವತ್ತು ಸಿಗಲಿಲ್ಲ. ಅವರ ಮಕ್ಕಳಿಗೆ ಅವರಿಗೆ ಮುಂದಿನ ದಾರಿ ಏನು ಅನ್ನೋದು ಅವರ ಒಂದು ಆಲೋಚನೆ ಕೂಡ. ಪಾಪ ಅವರಿಗೂ ಕೂಡ ಈ ಒಂದು ತಕ್ಷಣ ಮೃತಪಟ್ಟವರಿಗೆ ಇದಾದ ಮೇಲೆ ಅವರನ್ನು ನೋಡಿಬಿಟ್ಟು ಅವರು ಇನ್ನುಳಿದ ಭಾಗದಲ್ಲಿ ಅವರಿಗೆ ಹಣ ಕೊಡುವುದಂತ ರಾಜ್ಯ ಸರ್ಕಾರ ಮಾಡಬೇಕು. ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರ ಕುಟುಂಬಗಳಿಗೆ 25,000 ಸಹಾಯಧನವನ್ನು ಕೂಡ ಈಗಾಗಲೇ ಸಚಿವರು ಕೂಡ ನೀಡಿದ್ದಾರೆ. ಜೊತೆಗೆ ಕೇಂದ್ರದ ಸೂಚನೆ ಮೇರೆಗೆ ಆರ್ಮಿ ಮತ್ತು ನೇವಿ, NDRF ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೇನಾದರೂ ನೀವು ಕೂಡ ಪಕ್ಷದ ಈಗಾಗಲೇ ಉಪಾಧ್ಯಕ್ಷರು ಕೂಡ ಆಗಿರುವಂಥದ್ದು, ಕೇಂದ್ರದಿಂದ ಮತ್ತೇನಾದರೂ ಹೆಚ್ಚಿನ ಪರಿಹಾರ ಕೊಡುವಂಥದ್ದು ಅಥವಾ ಏನಾದರೂ ಪ್ರಯತ್ನ ಮಾಡ್ತೀರಾ? ಈಗಾಗಲೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರು ಈಗಾಗಲೇ ಇಲ್ಲಿ ಶಿರೂರು ಗ್ರಾಮ ಮತ್ತು ಉಳುವರೆಯಲ್ಲಿ ಭೇಟಿ ಕೊಟ್ಟಿದ್ದಾರೆ. ಈ ಜಗನ್ನಾಥನ ಮನೆಗೂ ಭೇಟಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಮೊನ್ನೆ ಅಧಿವೇಶನದಲ್ಲೂ ಕೂಡ ಅವರು ರಾಜ್ಯ ಸರ್ಕಾರಕ್ಕೆ
ನಮ್ಮ ಇವತ್ತು ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ, ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದಿನ ಆದೇಶ ಸಹ ಇವತ್ತು ಕೊಡಬೇಕು. ಯಾಕಂದರೆ ಆ ನಿಟ್ಟಿನಲ್ಲೂ ಆದೇಶ ಚೇಂಜ್ ಮಾಡಿ ನಾವು ಹೇಳ್ತಾ ಇರೋದು ಇನ್ನೂ 20,000 ರೂಪಾಯಿ ಅವ್ರಿಗೆ ಕೊಡಲಿ, ಮನೆ ಒಳಗೆ ನೀರು ನುಗ್ಗಿದವರಿಗೆ 5 ಲಕ್ಷ ಇರೋ ಬದಲಿಗೆ 10 ಲಕ್ಷ ಕೊಡಿ, ಅದನ್ನೇ ಕಡಿಮೆ ಮಾಡೋದಲ್ಲ ಅಂತ ಈಗ ಭಾಳ ಒಂದು ಇದಾಗ್ತಾ ಇದೆ. ಹಾಗೆ ಕೇಂದ್ರಕ್ಕೂ ಕೂಡ ನಾವು ನಮ್ಮ ಸಂಸದರ ಕಾಗೇರಿ ಸರ್ ಅವರಿಗೂ ಮತ್ತು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಅವರಿಗೂ ಕೂಡ ಒಂದು ಏನಾದರೂ ಇದು ಮಾಡುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ದೇವೆ. ಸರಿ, ಓಕೆ. ಇವಿಷ್ಟು ಮಾಜಿ ಶಾಸಕಿಯರುವಂಥ ರೂಪಾಲ್ ನಾಯ್ಕರು ಅಂತ. ಮತ್ತು ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಸಿಗಬೇಕಾದ ಪರಿಹಾರದ ಹಣ ಇನ್ನೂ ಜಾಸ್ತಿ ಆಗಬೇಕು ಮತ್ತು ಕೇಂದ್ರದಿಂದ ಸಿಗಬೇಕಾದ ಪರಿಹಾರದ ಬಗ್ಗೆ ನಾವು ನಮ್ಮ ಪಕ್ಷದ ವತಿಯಿಂದ ಮಾತಾಡಿದ್ದೇವೆ ಎಂಬ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರುರಾಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.